ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನ ರಾಶಿ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಇಂದು ದಿನಾಂಕ 22/2/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಈ ದಿನ ಸ್ವಲ್ಪ ವ್ಯಯದ ಫಲಗಳು ಅಧಿಕವಾಗಿದೆ. ಅದು ವ್ಯಯ ಒಂದೇ, ಆದರೆ ಅದಕ್ಕೆ ಕಾರಣಗಳು 16 ಅಂತ. 16 ಕಾರಣಗಳಿಂದಾಗಿ ಒಂದು ವ್ಯಯ ಆಗುವಂತಹ ಯೋಗ ಫಲಗಳು. ಅದು ಮನಸ್ಸಿನ ನೆಮ್ಮದಿಯ ವ್ಯಯವೂ ಆಗಬಹುದು, ಆರ್ಥಿಕತೆಯ ವ್ಯಯವೂ ಆಗಬಹುದು, ಆರೋಗ್ಯದ ವ್ಯಯವೂ ಆಗಬಹುದು. ಇಂತಹ ಒಂದು ನಷ್ಟಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಖಂಡಿತ ಸಾಧ್ಯತೆಗಳಿದ್ದಾವೆ. ಈ ಥರದ ಫಲಚಿಂತನೆಗಳು ಯಾವಾಗ ಸಾಧ್ಯ ಅಂತಂದ್ರೆ, ಶಾಸ್ತ್ರದ ಒಂದು ವ್ಯಾಪ್ತಿಯಲ್ಲಿ ವೇದಾಂತವನ್ನ ಅಳವಡಿಸಿಕೊಂಡಾಗ ಇಂತಹ ಫಲಗಳು ನಮ್ಮ ಅನುಭವಕ್ಕೆ ಬರ್ತದೆ, ಇಲ್ಲದಿದ್ರೆ ಬರೋದಿಲ್ಲ. ತುಂಬ ಜನ ಶಾಸ್ತ್ರ ಅಂತ ಬಂದಾಗ ಇದನ್ನ ಏನು ಮಿರಾಕಲ್ ರಿಸಲ್ಟ್ಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಆ ರೀತಿಯಲ್ಲಿ ಶಾಸ್ತ್ರವನ್ನ ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದೊಂದು ವೈಜ್ಞಾನಿಕವಾದಂತಹ ದೃಷ್ಟಿಕೋನದ ಶಾಸ್ತ್ರವಾಗಿರುವುದರಿಂದ ಓನ್ಲಿ ಫಾರ್ ಪ್ರಾಕ್ಟಿಕಲ್ ಅಷ್ಟೇ ಫಲ ಆಗಿರುತ್ತದೆ. ಇನ್ನು ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಧಾನ ತೃಪ್ತಿ ಇರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸಮಾಧಾನ ತೃಪ್ತಿ ಇರ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರಲಿಕ್ಕಿದೆ. ಕೃಷಿ ಸಂಬಂಧವಾದಂತಹ ಚಟುವಟಿಕೆ ಸಮಾಧಾನಕರವಾಗಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಸಮಾಧಾನದ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಸೊ ತಾವುಗಳು ಗೋ ಸೇವೆಯನ್ನ ಮಾಡಬೇಕು. ಗೋವಿನ ಸೇವೆ ಹೇಳುವಂತಹದ್ದೇನಿದೆ, ಇದು ಅದ್ಭುತವಾದಂತಹ ಪರಿಹಾರದ ಒಂದು ಉಪಾಯ. ಅಂತಂದ್ರೆ ಯಾವುದೋ ಒಂದು ದೇವರ ಆರಾಧನೆ ಅಂತಂದ್ರೆ ಒಂದೇ ದೇವತಾ ಸಾನ್ನಿಧ್ಯದ ಆರಾಧನೆ ಆಗ್ತದೆ. ಆದರೆ ನಾವು ಸರ್ವಜೀವಿಗಳಲ್ಲಿಯೂ ಕೂಡ ಒಂದು ಶ್ರೇಷ್ಠ ಚಿಂತನೆಯನ್ನ ಮಾಡುವಂತಹ ಯಾವುದಾದ್ರೂ ಜೀವಿಗಳಿದ್ರೆ ಅದನ್ನ ಗೋವು ಅಂತ ನಾವು ಕರಿತೇವೆ, ಗೋವಿನಲ್ಲಿ ಕಾಣ್ತೇವೆ. ಹಾಗಾಗಿ ಮುಕ್ಕೋಟಿ ದೇವತೆಗಳ ಆವಾಸ ಸಾನ್ನಿಧ್ಯ ಇದ್ರೆ ಅದು ಗೋವು. ಅದು ಬಹಳಷ್ಟು ಪುಣ್ಯಪ್ರದವಾದಂತಹ ಕೆಲಸ ಆಗಿರುತ್ತದೆ. ಆ ಸೇವೆಯನ್ನ ಮಾಡಿ ಒಂದಷ್ಟು ಒಳ್ಳೆಯ ಅನುಭವ ಹೇಳುವಂತಹದ್ದು ನಿಮ್ಮ ಪಾಲಿಗೆ ಸಾಧ್ಯ. ಇನ್ನು ವೃಷಭ ರಾಶಿ. ವೃತ್ತಿ ಮಂದಗತಿಯ ಫಲದಾಯಕವಾಗಿರುತ್ತದೆ. ಕಾರಣ ದೈವಾನುಕೂಲ್ಯದ ಕೊರತೆಯೂ ಇದೆ. ಕರ್ಮಭಾವದಲ್ಲಿ ಶನಿಯ ಉದಯ, ರವಿಯ ಉದಯ, ಪರಸ್ಪರ 2 ಶತ್ರುಗ್ರಹಗಳ ಉದಯ. ಕರ್ಮಕ್ಷೇತ್ರದಲ್ಲಿ ಸ್ವಲ್ಪ ಕಸಿವಿಸಿಗಳು, ಮನಸ್ತಾಪಗಳು ಇದೆಲ್ಲವುದೂ ಕೂಡ ಸಾಧ್ಯ. ಆರ್ಥಿಕತೆ ಒಂದು ಹಂತದಲ್ಲಿ ಬದುಕಿಗೇನು ಬೇಕು ಅದು ಇರ್ತದೆ. ಸಾಂಸಾರಿಕ ಜೀವನ ಒಂದು ಹಂತದಲ್ಲಿ ಸಮಾಧಾನ ಖಂಡಿತ ಇರ್ತದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾಗಿರ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ನಿರೀಕ್ಷೆಯ ಫಲಪ್ರಾಪ್ತಿ ಹೇಳುವಂತಹದ್ದಿರ್ತದೆ. ಸೊ ತಾವುಗಳು ದೇವಿಯ ಉಪಾಸನೆಯನ್ನ ಮಾಡಬೇಕು. ಅದು ನಿಮಗೆ ಹೇಗೆ ಉಪಾಸನಾ ದಾರಿಗಳು ಗೊತ್ತಿದೆ ಆ ರೀತಿಯಲ್ಲಿ ಮಾಡಿ, ಖಂಡಿತ ಒಳ್ಳೆಯ ಫಲಗಳು ಸಾಧ್ಯ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಚತುರ್ಥಾಧಿಪತಿ, ರಾಶ್ಯಾಧಿಪತಿಯಾದಂಥ ಗ್ರಹ ಭಾಗ್ಯದಲ್ಲಿರುವಂತಹದ್ದು ಕೌಟುಂಬಿಕ ಜೀವನ ಮತ್ತೆ ದೈಹಿಕವಾದಂಥ ಆರೋಗ್ಯ ವಿಷಯ ಎರಡೂ ಕೂಡ ಅದ್ಭುತವಾಗಿರುತ್ತದೆ. ಸಾಂಸಾರಿಕ ಜೀವನ ಅದು ಕೂಡ ಅದ್ಭುತವಾದಂತಹ ಫಲದಾಯಕವಾಗಿರುತ್ತದೆ. ಕರ್ಮಪತಿ ಲಾಭದಲ್ಲಿರುವಂತಹದ್ದು, ವೃತ್ತಿಯು ಚೆನ್ನಾಗಿರ್ತದೆ. ಆದರೆ ಕರ್ಮ ಭಾವದಲ್ಲಿ ರಾಹುಗ್ರಹದ ಉದಯ. ಕರ್ಮದ ಪರಿಸರ ಹೇಳುವಂತಹದ್ದು ನಿಮಗೆ ಪೂರಕವಾಗಿ ಇರುವುದಿಲ್ಲ. ಅಲ್ಲಿ ಒಂದಷ್ಟು ಕಿರಿಕಿರಿಗಳು ಹೇಳುವಂತಹದ್ದು ಇದ್ದೇ ಇರ್ತದೆ. ಕರ್ಮದ ಒತ್ತಡಗಳಿರಬಹುದು, ಅಥವಾ ನೀವು ಮಾಡಿದ್ದು ಸಮಾಧಾನ ಕೊಡದೇ ಇರಬಹುದು, ಅಥವಾ ಬೇಕು ಅಂತಲೇ ನಿಮ್ಮ ಕೆಲಸದಲ್ಲಿ ತಪ್ಪುಗಳನ್ನ ಕಂಡು ಹಿಡಿಯುವಂತಹದ್ದು ಇರಬಹುದು. ಇದೆಲ್ಲವುದು ಸಾಧ್ಯ. ಜೊತೆಯಲ್ಲಿ ತಾವುಗಳು ಮಾಡಬೇಕಾದ್ದೇನು ಕೇಳಿದ್ರೆ, ವಿಷ್ಣು ದೇವರ ಆರಾಧನೆ ಮಾಡಿ. ಆರಾಧನೆಗೆ 16 ದಾರಿ, ಯಾವ ದಾರಿಯನ್ನ ಬೇಕಾದ್ರೂ ಅವಲಂಬಿಸಿ ಒಳ್ಳೆಯ ಫಲ ಅಂತೂ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಸಾರ್ವಜನಿಕ ಬದುಕು ಸಾಂವಿಧಾನಿಕವಾದಂಥ ವಿಷಯ. ಇದೆರಡು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂಥ ತೊಂದರೆಗಳು ನಿಮ್ಮನ್ನ ಬೆಂಬಿಡದೆ ಕಾಡುವಂತಹದ್ದು. ಎಲ್ಲಿಯೋ ಸಾರ್ವಜನಿಕ ಬದುಕಿನಲ್ಲಿ
ಒಂದು ರೀತಿಯಲ್ಲಿ ಅಗೌರವಗಳಿಗೆ ಪಾತ್ರರಾಗುವಂತಹದ್ದು, ಕಾನೂನಾತ್ಮಕ ವಿಷಯಗಳಲ್ಲಿ ಸಿಲುಕಿಕೊಳ್ಳುವಂತಹ ಪ್ರಸಂಗಗಳು ನಿರ್ಮಾಣ ಆಗುವಂತಹದ್ದು. ಇದು ಒಂದು ರೀತಿಯಲ್ಲಿ ನಿಮಗೆ ಸಹಜವಾದಂತಹ ಪರಿಸ್ಥಿತಿ ಅಂತಲೇ ತಿಳ್ಕೊಳ್ಬಹುದು. ಕಾರಣ ಅಷ್ಟಮ ಶನಿ ಎಲ್ಲಿಂದ ಆರಂಭ ಆಯಿತು, ಈ ವಿಷಯಗಳಲ್ಲಿ ಸ್ವಲ್ಪ ಏನು ಮುಂಚೂಣಿಯಲ್ಲಿ ತಾವುಗಳಿರ್ತೀರಿ. ಇಂತಹ ಸಂದರ್ಭಗಳಿಗೆ ಬಲಿಯಾಗುತ್ತಾ ಇದ್ದೀರಿ. ಕೌಟುಂಬಿಕವಾದಂತಹ ಒಂದಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ದುಃಖ ಫಲಗಳು ಹೇಳುವಂತಹದ್ದು ಇರ್ತದೆ. ಅನಾರೋಗ್ಯವೋ ಅಥವಾ ಇನ್ನಿತರ ಯಾವುದೋ ಕಾರಣದಿಂದಾಗಿ ಹಣ ವ್ಯಯ ಆಗುವಂತಹದ್ದು, ಮನಸ್ಸಿಗೆ ಅಶಾಂತಿ ಉಂಟಾಗುವಂತಹದ್ದು, ಇಂತಹ ಫಲಗಳು ಕೂಡ ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ, ವೃತ್ತಿ ಜೀವನ ತೃಪ್ತಿ ಇರ್ತದೆ, ಆರ್ಥಿಕ ಆದಾಯ ಒಂದು ಹಂತಕ್ಕೆ ಸಮಾಧಾನಕರವಾಗಿರ್ತದೆ. ತಾವುಗಳು ಆಂಜನೇಯ ದೇವರ ಉಪಾಸನೆ ಪ್ರಾರ್ಥನೆಯನ್ನ ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ವೃತ್ತಿ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವು ಕೂಡ ಚೆನ್ನಾಗಿರ್ತದೆ. ಹೊಸ ತರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ನೂತನ ಉದ್ಯಮ ಚಿಂತನೆ, ಉದ್ಯಮದಲ್ಲಿ ಅಪ್ಡೇಟ್ ವರ್ಷನ್ನ ಚಿಂತನೆ, ಇದೆಲ್ಲದಕ್ಕೂ ಪೂರಕವಾದಂತಹ ಫಲಗಳುಂಟು. ಕಾನೂನಾತ್ಮಕವಾದಂಥ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ವಿದ್ಯಾರ್ಥಿಗಳಿಂದ ಸಮಾಧಾನ, ವಿದ್ಯಾರ್ಥಿಗಳಿಗೆ ಅಧ್ಯಯನ ಆಸಕ್ತಿಯು ಕೂಡ ಅದ್ಭುತವಾಗಿರ್ತದೆ. ಸೊ ತಾವುಗಳು ಆಂಜನೇಯ ದೇವರ ಉಪಾಸನೆ ಪ್ರಾರ್ಥನೆಯನ್ನ ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಚೆನ್ನಾಗಿರ್ತದೆ. ಕರ್ಮಪತಿ, ರಾಶಿಯಪತಿ ಪಂಚಮದಲ್ಲಿ ಉದಯ, ಮಕ್ಕಳಿಂದ ಸಂತೋಷ, ವಿದ್ಯಾರ್ಥಿಗಳಿಗೆ ಅಧ್ಯಯನಾಸಕ್ತಿಯು ಅದ್ಭುತವಾಗಿರ್ತದೆ. ದಾಂಪತ್ಯ ಸೌಖ್ಯ ಸ್ವಲ್ಪ ಕಷ್ಟಕರ. ಕೌಟುಂಬಿಕವಾದಂಥ ಜೀವನದಲ್ಲಿ ಸಮಾಧಾನ ತೃಪ್ತಿ ಹೇಳುವಂತಹದ್ದು ಇರುವುದಿಲ್ಲ. ಹೊಸ ತರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಶುಭ ಸೂಚನೆಗಳು ಇರುವುದಿಲ್ಲ. ಭೂ ಖರೀದಿ, ಗೃಹ ನಿರ್ಮಾಣದಂಥ ಚಿಂತನೆಗಳಿಗೂ ಕೂಡ ಶುಭ ಫಲಗಳು ಇರುವುದಿಲ್ಲ. ಕಾನೂನಾತ್ಮಕವಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಆರೋಗ್ಯ ಸಂಬಂಧಿತವಾದಂತಹ ವ್ಯಯ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಶ್ರೀನಿವಾಸ ದೇವರ ಉಪಾಸನೆ ಅರ್ಥಾತ್ ವಿಷ್ಣುವಿನ ಉಪಾಸನೆಯನ್ನ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ತುಲಾರಾಶಿಗೆ ಸಂಬಂಧಪಟ್ಟ ಹಾಗೆ ತಾವುಗಳು ಸ್ವಲ್ಪ ಮೋಸಕ್ಕೆ ಒಳಗಾಗುವಂತಹ ಸಂದರ್ಭಗಳು ಜಾಸ್ತಿ ಆಗಿರ್ತದೆ. ಕಾರಣ ಏನು ಕೇಳಿದ್ರೆ, ಪಂಚಮ ಶನಿಯ ಬಾಧೆ ಹೇಳುವಂತಹದ್ದು ನಿಮ್ಮ ಅನುಭವದಲ್ಲಿರುವಂತಹದ್ದು. ಸೊ ಹಾಗಾಗಿ ವಂಚನೆಗೆ ಒಳಗಾಗ್ತೀರಿ. ಕಾನೂನಾತ್ಮಕ ತೊಂದರೆಗಳು ನಿಮ್ಮನ್ನ ಬಾಧಿಸುವಂತಹ ಸಾಧ್ಯತೆ. ವೃತ್ತಿ ತೊಂದರೆ ಇಲ್ಲ, ಆರ್ಥಿಕ ಆದಾಯವೂ ತೊಂದರೆ ಇಲ್ಲ, ದಾಂಪತ್ಯ ಜೀವನವೂ ತೊಂದರೆ ಇಲ್ಲ, ಮಕ್ಕಳಿಂದ ಸಮಾಧಾನ ಉಂಟು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಭಂಗ ಆಗುವಂತಹ ಸಾಧ್ಯತೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೆ ಪುರಸ್ಕಾರ ಗೌರವಗಳು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ, ದೇವಿಯ ಉಪಾಸನೆ ಮಾಡಿ, ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ವೃಶ್ಚಿಕ ರಾಶಿ, ಕರ್ಮ ಚೆನ್ನಾಗಿರ್ತದೆ, ಆರ್ಥಿಕತೆಯ ಆದಾಯವೂ ಕೂಡ ಒಂದು ಹಂತದಲ್ಲಿ ಸಮಾಧಾನಕರವಾಗಿರ್ತದೆ. ದಾಂಪತ್ಯ ಸೌಖ್ಯ ಇರುವುದಿಲ್ಲ. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತೃಪ್ತಿ ಇಲ್ಲದೆ ಇರುವಂತಹ ಸ್ಥಿತಿ ಹೇಳುವಂತಹದ್ದುಂಟು. ಸಾರ್ವಜನಿಕ ಬದುಕಿನಲ್ಲಿ ಎಚ್ಚರಿಕೆ ಬೇಕು. ಸಾಂವಿಧಾನಿಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಆತುರದ ನಿರ್ಧಾರ ಹೇಳುವಂತಹದ್ದನ್ನ ಮಾಡಲಿಕ್ಕೆ ಹೋಗಬೇಡಿ. ತಾವುಗಳು ಮಾಡಬೇಕಾದದ್ದು ಸುಬ್ರಹ್ಮಣ್ಯ ದೇವರ ಉಪಾಸನೆಯನ್ನ ಮಾಡಿ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯ ಕರ್ಮ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವು ಚೆನ್ನಾಗಿರ್ತದೆ, ದಾಂಪತ್ಯ ಸೌಖ್ಯ ಫಲವು ಕೂಡ ಚಂದದ ಸ್ಥಿತಿಯಲ್ಲಿರ್ತದೆ. ಹೊಸ ತರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಚಿಂತನೆಗಳಿಗೆ ಇದೊಂದು ಸಕಾಲವಾಗಿದೆ. ಅದಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿಯ ಯೋಗಗಳು ಕಂಡು ಬರ್ತಾ ಇದೆ. ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಕಿರಿಕಿರಿಗಳು ಹೇಳುವಂತಹದ್ದುಂಟು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಫಲಗಳು. ಮಾತಾ ಸುಹೃನ್ಮಾ ತುಲಭಾಗಿನಿ ಅರ್ಥಾತ್ ತಾಯಿಯ ಸ್ಥಾನ, ಮಾತೃಸ್ಥಾನ ಹೇಳುವಂತಹದ್ದು ಸ್ವಲ್ಪ ಏನು ದುಃಖ ಫಲವನ್ನ ಕೊಡಬಹುದು. ಅನಾರೋಗ್ಯ ಇತ್ಯಾದಿಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ತಾವುಗಳು ಗುರುಗಳ ಉಪಾಸನೆಯನ್ನ ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ಚೇತರಿಕೆಯ ಕಾಲಮಾನ, ಆರ್ಥಿಕ ವಿಷಯ, ಆರೋಗ್ಯದ ವಿಷಯ, ವೃತ್ತಿ ಜೀವನದ ವಿಷಯ ಎಲ್ಲದರಲ್ಲಿಯೂ ಒಂದು ರೀತಿಯಲ್ಲಿ ಸುಧಾರಣೆಯ ಹಂತ ಇರ್ತದೆ. ಸಾರ್ವಜನಿಕ ಬದುಕು, ಕಾನೂನಾತ್ಮಕ ವಿಷಯ ಎಲ್ಲದರಲ್ಲಿಯೂ ಕೂಡ ಸುಧಾರಣೆಯ ದಾರಿಯಲ್ಲಿ ತಾವುಗಳಿರ್ತೀರಿ. ಆದರೂ ಕೂಡ ಎಚ್ಚರಿಕೆಯನ್ನು ತಪ್ಪಬೇಡಿ. ನಿಮ್ಮ ಧಾರ್ಮಿಕ ಏನು ಆರಾಧನೆಯ ಪದ್ಧತಿಗಳನ್ನು ಬಿಡದೆ ಮುಂದೆ ಹೋಗುವಂತ ಕೆಲಸವನ್ನ ಮಾಡಿ, ಜೊತೆಯಲ್ಲಿ
ಶಿವದೇವರ ಉಪಾಸನೆಯನ್ನ ಮಾಡಿಕೊಳ್ತಾ ಮುಂದೆ ಹೋಗಿ ಒಳ್ಳೆಯ ಅನುಭವ ಖಂಡಿತ ಆಗುತ್ತದೆ. ಇನ್ನು ಕುಂಭರಾಶಿ, ಜನ್ಮ ರಾಶಿಯಲ್ಲಿ ಶನಿ ಮತ್ತೆ ರವಿಯ ಉದಯ, ಸಪ್ತಮಾಧಿಪತಿ ರವಿ ಜನ್ಮ ರಾಶಿಯಲ್ಲಿ ಉದಯ. ಒಂದು ರೀತಿಯಲ್ಲಿ ಕೋಲಾಹಲ ಸ್ಥಿತಿ ಅಂತ ಹೇಳ್ಬೋದು. ಅಂತಂದ್ರೆ ಮನಸ್ಸಿನ ಕೋಲಾಹಲ, ಬುದ್ಧಿಯ ಕೋಲಾಹಲ, ನೆಮ್ಮದಿಗಾಗಿ ಕೋಲಾಹಲ ಹೇಳುವಂತಹ ಫಲ. ಅದರಲ್ಲಿ ವೃತ್ತಿ ಇರ್ಬೋದು, ಆರ್ಥಿಕತೆ ಇರ್ಬೋದು, ಕೌಟುಂಬಿಕ ವಿಷಯ ಇರ್ಬೋದು, ದಾಂಪತ್ಯ ವಿಷಯ ಇರ್ಬೋದು, ಎಲ್ಲ ಕಡೆಯಲ್ಲಿ ಒಂದು ರೀತಿಯಲ್ಲಿ ಕ್ವಶನ್ ಮಾರ್ಕ್ ಈ ರೀತಿ ಇರ್ತದೆ. ಸೊ ತಾವುಗಳು ಕೂಡ ಹಾಗೆ ಶಿವದೇವರ ಉಪಾಸನೆ ಮಾಡಿ, ಪರ್ಟಿಕ್ಯುಲರ್ ಇಂತಹ ಸಮಸ್ಯೆ ಅಂತಂದ್ರೆ ಅದನ್ನ ಪಾಯಿಂಟ್ ಮಾಡಿ ಹೇಳಬಹುದು. ಆದರೆ ಇಲ್ಲಿ ಸರ್ವಾಂಗೀಣವಾಗಿಯೂ ಕಿರಿಕಿರಿಗಳಿರುವುದರಿಂದ ಎಲ್ಲ ವಿಷಯದಲ್ಲೂ ಜಾಗ್ರತೆ ವಹಿಸಿ ಅಂತ ಹೇಳುವುದಷ್ಟೇ ನಮ್ಮ ಕರ್ತವ್ಯ ಆಗಿರ್ತದೆ. ಶಿವೋಪಾಸನೆಯನ್ನ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಕಟ್ಟ ಕಡೆಯ ರಾಶಿ ಮೀನ ರಾಶಿ, ಕರ್ಮ ಒಂದು ಹಂತದ ತೃಪ್ತಿದಾಯಕ ಸ್ಥಿತಿ, ಆರ್ಥಿಕತೆಯಲ್ಲಿಯೂ ತೃಪ್ತಿಯ ಸ್ಥಿತಿ, ದಾಂಪತ್ಯ ಸೌಖ್ಯ ಫಲಗಳುಂಟು, ಕೌಟುಂಬಿಕವಾಗಿ ಸೌಖ್ಯ ಫಲಗಳುಂಟು. ಕೃಷಿ, ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೂ ಕೂಡ ಸಮಾಧಾನ, ತೃಪ್ತಿ ಹೇಳುವಂತಹದ್ದು ಇರ್ತದೆ. ಜೊತೆಯಲ್ಲಿ ಆರ್ಥಿಕತೆಯ ಒಂದಷ್ಟು ವ್ಯಯದ ಫಲವು ಅದೇ ಪ್ರಕಾರವಾಗಿರ್ತದೆ. ತಮ್ಮ ಬುದ್ಧಿ, ತಮ್ಮ ಮನಸ್ಸು ತಮ್ಮನ್ನ ವಿರೋಧಿಸುವ ರೀತಿಯಲ್ಲಿ ತಾವುಗಳು ಪ್ರೆಸೆಂಟ್ ಮಾಡಿಕೊಳ್ಳುವಂತಹ ಸಂದರ್ಭಗಳು ಜಾಸ್ತಿ. ಕಾರಣ ಏನು ಕೇಳಿದ್ರೆ, ರಾಶಿಯಲ್ಲಿ ರಾಹುಗ್ರಹದ ಉದಯ, ಅದು ಮನಸ್ಸು, ಬುದ್ಧಿ, ಶರೀರ ಇದೆಲ್ಲವುದನ್ನು ಕೂಡ ನೆಗೆಟಿವ್ ಆಗಿ ಸಮಾಜದ ಮುಂದೆ ತೋರಿಸುವಂತಹ ಕೆಲಸವನ್ನ ಮಾಡುವುದು ಜಾಸ್ತಿ ಆಗಿರ್ತದೆ. ತಾವುಗಳು ಕೂಡ ಹಾಗೆ ಗುರುಗಳ ಪ್ರಾರ್ಥನೆಯನ್ನ, ಉಪಾಸನೆಯನ್ನ ಮಾಡಿ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇದು ಈ ದಿನದ ರಾಶಿ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರ್ಲಿ ಅನ್ನುವಂತ ಆಶಯದೊಂದಿಗೆ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.